ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಕಮಿಷನ್ ಅಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಗೆ ಮುಜುಗರ ಆಗಿದೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಗದಗದಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೆಲ ಹೊತ್ತಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕೆಲ ಹೊತ್ತಲ್ಲೇ ನ್ಯಾಯಾಧೀಶರ ಮುಂದೆ ಚಂದ್ರು ಲಮಾಣಿ ಅವರನ್ನ ಹಾಜರುಪಡಿಸ್ತಾರೆ. ಒಟ್ಟು 3 ಜನರನ್ನ ಲೋಕಾಧಿಕಾರಿಗಳು ಅರೆಸ್ಟ್ ಮಾಡಿರ್ತಾರೆ. ಚಂದ್ರು ಲಮಾಣಿ ಮತ್ತೆ ಅವರ ಇಬ್ಬರ ಪಿಎಗಳು ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಮುಂದೆ ಹಾಜರಿಗೆ ಸಿದ್ಧತೆ ಆಗ್ತಾ ಇದೆ. ನ್ಯಾಯಾಧೀಶರ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನು ಒದಗಿಸಿದೆ. ಬಿಜೆಪಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಬಲೆಗೆ ಬಿದ್ದಿದ್ದಾರೆ. ಗದಗದಿಂದ ಬೆಂಗಳೂರಿಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕರೆತಂದಾಗಿದೆ. ಕೆಲ ಹೊತ್ತಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. 5 ಲಕ್ಷ ಹಣವನ್ನ 1 ಕೋಟಿ ಮೊತ್ತದ ಕಾಮಗಾರಿಗೆ 11 ಲಕ್ಷ ಲಂಚ ಕೇಳಿರ್ತಾರೆ. ಅದರಲ್ಲಿ ಅಡ್ವಾನ್ಸ್ ಆಗಿ ಗುತ್ತಿಗೆದಾರ ವಿಜಯ್ ಪೂಜಾರ ಬಳಿ 5 ಲಕ್ಷ ಹಣವನ್ನ ಪಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಅವರದ್ದೇ ಸ್ವಂತ ಆಸ್ಪತ್ರೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಬೀಳ್ತಾರೆ. ಫೆಬ್ರವರಿ 18ರಂದು ಲೋಕಾಯುಕ್ತ ಠಾಣೆಗೆ ಈ ವಿಜಯ್ ಪೂಜಾರ ದೂರು ಕೊಟ್ಟಿರ್ತಾರೆ. ಅಖಾಡಕ್ಕಿಳಿದಂತಹ ಎಸ್ಪಿ ಸಿದ್ದಲಿಂಗಪ್ಪ ಟೀಮ್ ಶಾಸಕರಿಗೆ ಬಲೆ ಹಾಕಿರುತ್ತೆ. ಶಾಸಕರ ಒಡೆತನದ ಆಸ್ಪತ್ರೆಯಲ್ಲೇ ಲಂಚದ ಡೀಲಿಂಗ್ ಆಗ್ತಾ ಇರುತ್ತೆ. ರೆಡ್ ಹ್ಯಾಂಡ್ ಆಗಿ ಹಾಲಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಲೋಕಾಯುಕ್ತರು ಅರೆಸ್ಟ್ ಮಾಡ್ತಾರೆ. ಮುಂಗಡವಾಗಿ 5 ಲಕ್ಷ ಹಣ ನೀಡುವಾಗ ಅರೆಸ್ಟ್ ಆಗಿರೋದು. ಚಂದ್ರು ಲಮಾಣಿ ಜೊತೆ ಅವರಿಬ್ಬರ ಪಿಎಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಒಟ್ಟು 3 ಜನರನ್ನು ಕೂಡ ಈಗ ಬೆಂಗಳೂರಿಗೆ ಲೋಕಾಯುಕ್ತ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಕೆಲ ಹೊತ್ತಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಚಂದ್ರು ಲಮಾಣಿ ಅವರು ಈಗಾಗಲೇ ಬೆಂಗಳೂರಿಗೆ ಬಂದಾಗಿದೆಯಾ? ಸದ್ಯಕ್ಕೆ ಎಲ್ಲಿದ್ದಾರೆ? ಕೆಲ ಹೊತ್ತಲ್ಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಲ್ಲ, ಕಸ್ಟಡಿಗೆ ಪಡೆಯುವಂತಹ ಚಾನ್ಸಸ್ ಇದೆಯಾ? ಹೇಗೆ ಧನುಷ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಚಂದ್ರು ಲಮಾಣಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಈಗ ಸಿದ್ಧತೆ ಆಗಿದೆ. ಇನ್ನೇನು ಈಗಾಗಲೇ ಕೋಗಿಲು ಕ್ರಾಸ್ ಕೂಡ ತಲುಪಿರೋದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈ ಒಂದು ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಏನು ಅವರನ್ನ ನ್ಯಾಯ ಬಂಧನಕ್ಕೆ ಅಥವಾ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏನು ನಿನ್ನೆ ಅವರು ಒಂದು ಗುತ್ತಿಗೆದಾರರ ಬಳಿ ಒಂದು 5 ಲಕ್ಷ ಲಂಚ ಪಡೆಯೋದ್ಮೇಲೆ ಒಂದು ಸಿಕ್ಕಾಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿ ಏನೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ, ಮತ್ತೆ ಏನು ದೂರುದಾರರ ಹೇಳಿ ಇರ್ಬೋದು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಈಗ ಅದನ್ನ ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸೋದಕ್ಕೂ ಕೂಡ ಈಗ ಸಿದ್ಧತೆ ಆಗಿರೋದು. ಶಾಸಕ ಚಂದ್ರು ಲಮಾಣಿ ಮತ್ತೆ ಅವರ ಇಬ್ಬರು ಪಿಎಗಳಾದ ಮಂಜುನಾಥ್ ತಳವಾರ್ ಮತ್ತೆ ಗುರು ನಾಯ್ಕ್ ಮೂವರನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕರ್ಕೊಂಡು ಬೆಂಗಳೂರಿಗೂ ಕೂಡ ಬಂದಿದ್ರೆ ಇನ್ನೇನು ಒಂದು 5-6 ನಿಮಿಷಗಳಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇವರನ್ನ ಪುನಃ ಕಸ್ಟಡಿಗೆ ಪಡೆಯೋದಕ್ಕೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಒಂದು ಮನವಿಯನ್ನು ಕೂಡ ಮಾಡೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಧನುಶ್ರೀ, ಈಗ ಹಾಲಿ ಶಾಸಕರು ಕೂಡ ಈಗ ಒಂದು ನ್ಯಾಯಾಧೀಶರ ಜಡ್ಜ್ ಮನೆ ಬಳಿಯೆಲ್ಲ ಈ ಭದ್ರತೆ ವ್ಯವಸ್ಥೆ ಯಾವ ರೀತಿ ಆಗಿದೆ ಮುನಿರಾಜು? ಧನುಶ್ರೀ, ಈಗಾಗಲೇ ಏನು ಶಾಸಕರನ್ನಲ್ಲಿ ಹಾಜರುಪಡಿಸ್ತಾ ಇರೋದ್ರಿಂದ ಇಲ್ಲಿ ಸಂಪಿಗೆಹಳ್ಳಿ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಂಡಿರೋದು. ಯಾಕಂದ್ರೆ ನಿನ್ನೆ ಟ್ರ್ಯಾಪ್ ಆದ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಇದೊಂದು ಷಡ್ಯಂತ್ರ ಅಂತೇಳಿ ಕೂಡ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ಆದ್ರಿಂದ ಇಲ್ಲಿ ಕೂಡ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಕಲ್ಪಿಸಿದ್ರೆ ಯಾರನ್ನು ಕೂಡ ಇಲ್ಲಿ ಮನೆ ಬಳಿ ಏನು ಜಡ್ಜ್ ನಿವಾಸದ ಬಳಿ ಯಾರನ್ನು ಕೂಡ ಸುಳಿಯೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಜಡ್ಜ್ ನಿವಾಸಗಳು ಕೂಡ ಇರೋದ್ರಿಂದ ಯಾವುದೇ ರೀತಿಯ ಒಂದು ಗಲಭೆ ಅಥವಾ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಒಂದು ಬಿಗಿ ಬಂದೋಬಸ್ತನ್ನ ಈಗ ಸಂಪಿಗೆಹಳ್ಳಿ ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಏನು ಶಾಸಕರು ಮತ್ತೆ ಅವರ ಇಬ್ಬರು ಪಿಎಗಳನ್ನ ಒಟ್ಟಿಗೆ ಇಲ್ಲಿ ಹಾಜರುಪಡಿಸ್ತಾ ಇರೋದ್ರಿಂದ ಏನು ಅವರನ್ನು ಕರ್ಕೊಂಡು ಬರ್ತಾ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.